ನನ್ನ ಅಪ್ಪ ಅಥವಾ ಅಜ್ಜ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿಲ್ಲ, ನಾನು ಹಾಕೋದಿಲ್ಲ ಅಂತ ಒಂದು ಟ್ರೆಡಿಷನು ಇದೆ. ಸೊ ಅದು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಅದು ಬ್ರೇಕ್ ಆಗ್ತಾ ಇದೆ. ಹೊಸ ಜನರೇಷನ್ ಅದನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಅರೌಂಡ್ 35 to 45 ಏಜ್ ಆಗಿದ್ದವ್ರು ಏನಿದ್ದಾರೆ ಅವರು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ತುಂಬಾ ರಿಟೈರ್ಡ್ ಆದವರು ಬರ್ತಾರೆ, ಸರ್ ನನ್ನ ಹತ್ರ ಒಂದು ಇಷ್ಟು ಸರ್ಪ್ಲಸ್ ಇದೆ, ನಾನು ಒಂದು ಸ್ವಲ್ಪ ಅಮೌಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೋದಾ ಅಂತ ಹೇಳಿ ಕೇಳ್ಕೊಂಡು ಬರೋರು ಇದ್ದಾರೆ. ಸೊ ಟ್ರೆಂಡ್ ಫಾಸ್ಟ್ ಆಗಿ ಬದಲಾಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಯಾರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ವೋ ಅವರು ಖಂಡಿತವಾಗ್ಲೂ ತಿಳ್ಕೊಂಡು ತಜ್ಞರ ಜೊತೆಗೆ ಅವರ ಮಾರ್ಗದರ್ಶನ ಪಡೆದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದರೆ ನೆಕ್ಸ್ಟ್ ಅದೊಂದು ಒಳ್ಳೆ ಇಡುಗಂಟನ್ನು ಕೊಡುತ್ತೆ ಅಂತ ಹೇಳ್ಬೋದು. 100% ನೀವು ಅರ್ಥ ಮಾಡಿಕೊಂಡು ಮತ್ತೆ ಕಾಲಿಡಬೇಕು. ನಾವು ನಮ್ಮ ಹತ್ರ ಬಂದವರಿಗೆ ಹೇಳ್ತೀವಿ ಏನು ಅಂತ ಹೇಳಿದ್ರೆ, ಎಜುಕೇಶನ್ ಫಸ್ಟ್, ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನು ಇದ್ರದ್ದು ರಿಸ್ಕ್ಗಳೇನಿದಾವೆ, ಈ ರಿಸ್ಕ್ ಅಂದ್ರೆ ಏನು ಅಲ್ಲಿ, ಅದನ್ನ ಅರ್ಥ ಮಾಡ್ಕೊಂಡು ರಿಸ್ಕ್ ಅಂತ ಹೇಳಿದ ಕೂಡಲೇ ಓಡಿ ಹೋಗೋದಲ್ಲ. ಅರ್ಥ ಮಾಡ್ಕೊಂಡು ಪ್ರಪೋರ್ಷನೇಟ್ ಆಗಿ ಹಾಕಿ. FD ಅಲ್ಲಿ 6% ಸಿಗುತ್ತೆ, ಅದು ಸರಿಯಲ್ಲ ಅಂತ ಹೇಳೋದು ಇಲ್ಲ. ಅದನ್ನು ಬೇಕು, ನಮ್ಗೆ ಇದನ್ನು ಬೇಕು. ಸೊ ಕಾಂಬಿನೇಷನ್ ಮಾಡಿದ್ರೆ ಒಳ್ಳೆ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.